ಪ್ರೈಸ್ ದ ಲಾರ್ಡ್. ಬೆಥಲ್ ಆರಾಧನಾ ಕೇಂದ್ರದ ಸಹೋದರ ಸಹೋದರಿಯರೇ, ಈ ಭಾನುವಾರದ ಬೆಳಿಗ್ಗೆ ಇನ್ನೊಂದು ಆವರ್ತಿ ನಿಮ್ಮೊಂದಿಗೆ ಸೇರಿ ಈ ಭಾನುವಾರದ ಸಂದೇಶವನ್ನು ಆರಾಧನೆಯನ್ನು ನಿಮ್ಮೊಂದಿಗೆ ಸೇರಿ ಮಾಡುವುದಕ್ಕೆ ಕರ್ತನು ಕೊಟ್ಟಿರುವ ಈ ಸಮಯಕ್ಕಾಗಿ ಸ್ತೋತ್ರ ಹೇಳುವರಾಗಿದ್ದೇವೆ. ಹಾಗೂ ಕರ್ತನೊಡನೆ ನಾವುಗಳು ಸತ್ತಿದ್ದರೆ ಆತನೊಡನೆ ಬಾಳುವೆವು ಎನ್ನುವ ಹಾಡಿನೊಂದಿಗೆ ಆರಂಭಿಸಲಿಕ್ಕಿದ್ದೇವೆ ಪ್ರಾರ್ಥನೆಯ ನಂತರ. ತಂದೆಯಾದ ದೇವರೇ, ಈ ಬೆಳಗಿನ ಭಾನುವಾರದ ಆರಾಧನೆಯಲ್ಲಿ ನಿನ್ನ ಮಕ್ಕಳೊಂದಿಗೆ, ಬೆಥೆಲ್ ಮಕ್ಕಳೊಂದಿಗೆ ನಾವುಗಳು ಸೇರಿ ಆರಾಧಿಸುವಲ್ಲಿ ನಿನ್ನ ನಾಮಕ್ಕೆ ಮಹಿಮೆಯುಂಟಾಗಲಿ. ನಿನ್ನ ಕೃಪೆ ನಮ್ಮ ಮೇಲಿರುವುದರಿಂದಾಗಿ, ನಿನ್ನ ಆತ್ಮನು ನಮ್ಮಲ್ಲಿರುವುದರಿಂದಾಗಿ, ನಿನ್ನ ವಾಕ್ಯ ನಮ್ಮಲ್ಲಿ ನೆಲೆಯಾಗಿರುವುದರಿಂದಾಗಿ ಕರ್ತನಿಗೆ ಯುಕ್ತ ಆರಾಧನೆಯನ್ನು ಸಮರ್ಪಿಸುವುದಕ್ಕೆ ನಾವುಗಳು ಸಿದ್ಧರಾಗಿದ್ದೇವೆ. ಆತ್ಮದಲ್ಲಿಯೂ ಸತ್ಯದಲ್ಲಿಯೂ ನಿನಗೆ ಆರಾಧನೆಯು ಉಂಟಾಗಲಿ ಎಂಬುದಾಗಿ ಪ್ರಾರ್ಥಿಸುವವರಾಗಿದ್ದೇವೆ. ನಿನಗೆ ಸ್ತೋತ್ರ. ಆತ್ಮನ ಸಹಾಯವನ್ನು ಕೋರಿಕೊಳ್ಳುತ್ತಾ ನಮ್ಮ ಒಬ್ಬೊಬ್ಬರು ಈ ನನ್ನ ಧ್ವನಿಯಲ್ಲಿ ಸೇರಿರುವ ಪ್ರತಿಯೊಬ್ಬರು ಸಹ ನಿನ್ನ ಮಹಿಮೆಗೆ ಒಳಗಾಗಲಿ ಎಂಬುದಾಗಿ ಪ್ರಾರ್ಥಿಸುತ್ತಿದ್ದೇವೆ. ಯೇಸುವಿನ ನಾಮದಲ್ಲಿ ಆರಂಭಿಸುತ್ತಿದ್ದೇವೆ ನಮ್ಮ ತಂದೆಯೇ, ಆಮೆನ್. ನಾವುಗಳು ಆತನೊಡನೆ ಸತ್ತಿದ್ದರೆ ಎನ್ನುವ ಹಾಡಿನೊಂದಿಗೆ ಆರಂಭಿಸೋಣ. ನಾವು ಆತನೊಡನೆ ಸತ್ತಿದ್ದರೆ ಆತನೊಡನೆ ಜೀವಿಸುವೆವು, ಸಾಗಿಸಿಕೊಳ್ಳುವವರಾಗಿದ್ದರೆ ಆತನೊಡನೆ ಆಡುವೆವು. ನಾವು ಆತನೊಡನೆ ಸತ್ತಿದ್ದರೆ ಆತನೊಡನೆ ಜೀವಿಸುವೆವು, ಸಾಗಿಸಿಕೊಳ್ಳುವವರಾಗಿದ್ದರೆ ಆತನೊಡನೆ ಆಡುವೆವು. ನಾವು ಸತ್ತಿದ್ದರೆ ಜೀವಿಸುವೆವು, ಸಾಗಿಸಿಕೊಂಡರೆ ಆಡುವೆವು. ನಾವು ಸತ್ತಿದ್ದರೆ ಜೀವಿಸುವೆವು, ಸಾಗಿಸಿಕೊಂಡರೆ ಆಡುವೆವು. ನಾವು ಆತನೊಡನೆ ಸತ್ತಿದ್ದರೆ ಆತನೊಡನೆ ಜೀವಿಸುವೆವು, ಸಾಗಿಸಿಕೊಳ್ಳುವವರಾಗಿದ್ದರೆ ಆತನೊಡನೆ ಆಡುವೆವು. ನಾವು ಆತನೊಡನೆ ಸತ್ತಿದ್ದರೆ ಆತನೊಡನೆ ಜೀವಿಸುವೆವು, ಸಾಗಿಸಿಕೊಳ್ಳುವವರಾಗಿದ್ದರೆ ಆತನೊಡನೆ ಆಡುವೆವು. ನಾವು ಯೇಸುವಿನೊಡನೆ ಸತ್ತಿದ್ದರೆ ಕ್ರಿಸ್ತನೊಡನೆ ನಾವುಗಳು ಜೀವಿಸುವವರಾಗಿದ್ದೇವೆ. ಆ ನಿಜಾಂಶ ಈ ಒಂದು ಲಾಕ್ಡೌನ್ ಪೀರಿಯಡ್ ನಲ್ಲಿ ನಮ್ಮೊಬ್ಬೊಬ್ಬರಲ್ಲಿಯೂ ಕಾರ್ಯ ಮಾಡಲು ಇದು ಒಳ್ಳೆಯ ಅವಕಾಶ. ಕ್ರಿಸ್ತನಲ್ಲಿ ನಾವುಗಳು ನಮ್ಮ ಸ್ವಾರ್ಥಕ್ಕೆ ಸಾಯುವಂಥದ್ದು ಒಳ್ಳೆಯ ಅವಕಾಶ. ಕರ್ತನಿಗೆ ಮಹಿಮೆಯುಂಟಾಗಲಿ. ಈ ಕೋವಿಡ್ ಎನ್ನುವ ಬಿರುಗಾಳಿ ದಾಟುತ್ತಾ ಇದೆ, ಆಲ್ಮೋಸ್ಟ್ ದಾಟಿದೆ. ಇನ್ನು ನಾವುಗಳು ಕರ್ತನ ಆಶೀರ್ವಾದಕ್ಕೆ ಪ್ರವೇಶಿಸುವವರಾಗಿದ್ದೇವೆ. ಈ ಬಿರುಗಾಳಿ ದಾಟುತ್ತಲೇ ನಮ್ಮಲ್ಲಿ ಹೊಸ ಹಾಡು ಎದ್ದೇಳಬೇಕು ವಿಶ್ವಾಸಿಗಳು. ಫಾದರ್ ಬರ್ಗ್ಮನ್ನಿನ ಮತ್ತೊಂದು ಹಾಡು ನಿಮ್ಮ ಮುಂದೆ ಕರ್ತನ ಮಹಿಮೆಗಾಗಿ. ಪ್ರಾರ್ಥನೆ ಕೇಳಿರುವೆ, ಜಯ
ತಳ್ಳಿ ಬಿಡಲಿಲ್ಲವೇ, ಹೊರಗಿಸಿ ನಡೆಸಿರುವೆ, ನನ್ನ ತಳ್ಳಿ ಬಿಡಲಿಲ್ಲವೇ, ಹೊರಗಿಸಿ ನಡೆಸಿರುವೆ. ಸ್ತುತಿಸುವೆ ಸ್ತೋತ್ರ ಹಾಡಿ ಬಿರುಗಾಳಿ ನಿಂತಿದೆ, ಹೊಸ ಹಾಡು ಧ್ವನಿಸಿದೆ. ಸ್ತುತಿಸುವೆ ಸ್ತೋತ್ರ ಹಾಡಿ ಬಿರುಗಾಳಿ ನಿಂತಿದೆ, ಹೊಸ ಹಾಡು ಧ್ವನಿಸಿದೆ. ಸ್ತೋತ್ರ ಅಪ್ಪ ಉತ್ತಮನೇ, ಎಂದು ಎಂದು ಶಾಂತನೇ. ಸ್ತೋತ್ರ ಅಪ್ಪ ಉತ್ತಮನೇ, ಎಂದು ಎಂದು ಶಾಂತನೇ. ಎಂದೆಂದಿಗೂ ಸರ್ವಶಾಂತನೇ, ಎಂದೆಂದಿಗೂ ಸರ್ವಶಾಂತನೇ, ಎಂದೆಂದಿಗೂ ಸರ್ವಶಾಂತನೇ. ಹಾಲೆಲೂಯಾ. ಬಿರುಗಾಳಿ ನಿಲ್ಲಿಸಿರುವವನು, ನಮ್ಮ ಜೀವಿತಗಳನ್ನು ಮಹತ್ವಕ್ಕೆ ಎಬ್ಬಿಸುವವನು ಆಗಿದ್ದಾನೆ. ಅತಿ ಉನ್ನತಕ್ಕೆ ಆತನ ನಮ್ಮನ್ನು ಸ್ಥಿರಪಡಿಸುವವನು ಆಗಿದ್ದಾನೆ. ಅಂಜದಿರೋ ವಿಶ್ವಾಸಿಯೇ, ಆ ಬಿರುಗಾಳಿ ನಮ್ಮಿಂದ ದಾಟಿದೆ. ನಮ್ಮಲ್ಲಿ ಹೊಸ ಹಾಡು, ಹೊಸ ಸ್ತುತಿ, ಹೊಸ ಮಹಿಮೆ ಕರ್ತನಿಗೆ ಆರಾಧಿಸುವ. ತಂದೆಯಾದ ದೇವರೇ, ಈ ಬೆಳಗಿನ ಜಾವದಲ್ಲಿ, ಈ ಭಾನುವಾರದ ನಿನ್ನ ಕೃಪೆಯಲ್ಲಿ ನಮ್ಮನ್ನು ಬಾಧಿಸಿದಂತ, ಈ ಭೂಲೋಕವನ್ನೇ ಬಾಧಿಸಿದಂತ ಕೋವಿಡ್ ಬಿರುಗಾಳಿಯು ನೀಗುತ್ತಿದೆ. ನಿನ್ನ ಕೃಪೆ ಅದರ ಮೇಲೆ ಜಯವನ್ನು ಸಾಧಿಸಿದೆ ರಾಜ. ನಿನಗೆ ಮಹಿಮೆಯುಂಟಾಗಲಿ. ಈ ಬೆಳಗಿನ ಜಾವದಲ್ಲಿ ನನ್ನ ಧ್ವನಿಯಲ್ಲಿರುವ ಪ್ರತಿ ನನ್ನ ಸಹೋದರ ಸಹೋದರಿಯರು ನಿನ್ನ ಕೃಪೆ, ನಿನ್ನ ದಯೆ, ನಿನ್ನ ಕರುಣೆಗೆ ಒಳಗಾಗಿದ್ದೇವೆ. ನಿನ್ನ ಪ್ರೀತಿ ನಮ್ಮನ್ನು ಕೈ ಬಿಟ್ಟಿಲ್ಲಯ್ಯ. ನೀನು ನಮ್ಮನ್ನು ಅಗಲುವುದೂ ಇಲ್ಲ, ನಮ್ಮನ್ನು ತೊರೆಯುವುದೂ ಇಲ್ಲ. ನೀನು ದೇವಾದಿ ದೇವನು, ರಾಜಾದಿರಾಜನು, ಸರ್ವ ಮಹಿಮೆಗೆ ಯೋಗ್ಯನಯ್ಯ. ನಿನಗೆ ಸ್ತೋತ್ರ. ನಮ್ಮ ಮಧ್ಯದಲ್ಲಿಯೇ ಇದ್ದುಕೊಂಡು ಕಾರ್ಯವನ್ನು ಸಾಧಿಸುವ ನಿನ್ನ ಮಹಾಶಕ್ತಿಗಾಗಿ, ಪುನರುತ್ಥಾನನ ಯೇಸುವಿನ ಶಕ್ತಿ ನಮ್ಮಲ್ಲಿ ಕಾರ್ಯ ಸಾಧಿಸುವಲ್ಲಿ ನಾವುಗಳು ಜಯದ ಹಾದಿಯಲ್ಲಿ ಮುಂದುವರಿಯುವವರಾಗಿದ್ದೇವೆ. ನಿನಗೆ ಸ್ತೋತ್ರ, ನಿನಗೆ ಸ್ತುತಿ, ನಿನಗೆ ಮಹಿಮೆ. ಸದಾ ಕಾಲದಲ್ಲಿಯೂ ನೀನು ಹೆಚ್ಚಬೇಕು, ನಾವುಗಳು ತಗ್ಗಬೇಕಯ್ಯ. ಕರ್ತನೆ, ನೀನು ಯೋಗ್ಯನಯ್ಯ. ನೀನೊಬ್ಬನೇ ಪರಿಶುದ್ಧನು, ಪರಿಶುದ್ಧನು, ಪರಿಶುದ್ಧನು. ಈ ಬೆಳಗಿನ ಜಾವದಲ್ಲಿ ಈ ಆರಾಧನೆಯನ್ನು ನಡೆಸಿಕೊಟ್ಟ ನಿನ್ನ ಆತ್ಮನಿಗೆ ಸ್ತೋತ್ರ ಹೇಳುತ್ತಾ, ಮುಂದಿನ ಭಾಗ ನಿನ್ನ ವಾಕ್ಯವನ್ನು ಧ್ಯಾನಿಸುವ ಕೃಪೆ ನಮ್ಮೊಬ್ಬೊಬ್ಬರಲ್ಲಿಯೂ ಇರಲಿ ಎಂಬುದಾಗಿ ಪ್ರಾರ್ಥಿಸ್ತೇವೆ. ನಿನ್ನ ವಾಕ್ಯ ನಮಗೆ ಬೆಳಕಾಗಿರಲಿ. ನಮ್ಮನ್ನು ನಡೆಸುವ ನಿನ್ನ ಮಾರ್ಗವಾಗಿರುವುದಕ್ಕಾಗಿ ನಿನಗೆ ಸ್ತೋತ್ರ, ನಿನಗೆ ಸ್ತೋತ್ರ, ನಿನಗೆ ಸ್ತುತಿ, ನಿನಗೆ ಮಹಿಮೆ. ಯೇಸುವಿನ ನಾಮದಲ್ಲಿ ಆರಂಭಿಸುತ್ತಿದ್ದೇವೆ ನಮ್ಮ ತಂದೆಯೇ, ಆಮೆನ್. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಬೆತೆಲ್ ಸಹೋದರ ಸಹೋದರಿಯರೇ, ಆರಾಧನೆಯಲ್ಲಿ ಪಾಲ್ಗೊಂಡ್ವಿ, ಕರ್ತನನ್ನು ಆರಾಧಿಸಿದ್ವಿ. ಈ ಭಾನುವಾರ ನಾವುಗಳು ದೇವರ ವಾಕ್ಯದ ಧ್ಯಾನಕ್ಕೆ ಹೋಗ್ಲಿಕ್ಕಿದ್ದೇವೆ. ಆರ್ ಯು ರೆಡಿ? ಕರ್ತನ ವಾಕ್ಯ ನಮ್ಮನ್ನು ಬಲಪಡಿಸುವಂಥದ್ದಾಗಿದೆ. ಹಲ್ಲೆಲೂಯಾ. ನಾನು ಕೀರ್ತನೆ, ವೆರಿ ಪಾಪ್ಯುಲರ್, 133, 133 ಇದನ್ನು ಓದ್ತೇನೆ. ಬೈಬಲ್ ಎಲ್ಲ ತಗೊಳ್ರಿ. ಒಬ್ಬೊಬ್ಬರು ಸಹ ಫ್ಯಾಮಿಲಿ ಎಲ್ಲ ಮೆಂಬರ್ಸ್ ಬೈಬಲ್ ತಗೊಂಡು ಕೂತ್ಕೊಳ್ರಿ. ಧ್ಯಾನ ನಮ್ಮೊಬ್ಬೊಬ್ಬರಿಗೂ ಆಶೀರ್ವಾದವಾಗಿರಲಿ. ನಾನು ಓದ್ತೇನೆ, ನನ್ನೊಂದಿಗೆ ಸೇರ್ರಿ. ಆಹಾ, ಸಹೋದರರು ಒಂದಾಗಿರುವುದು ಎಷ್ಟೋ ಒಳ್ಳೆಯದು, ಎಷ್ಟೋ ರಮ್ಯವಾದದ್ದು. ಅದು ಆರೋನನ ತಲೆಯ ಮೇಲೆ ಹಾಕಲ್ಪಟ್ಟು ಅವನ ಗಡ್ಡದ ಮೇಲೆಯೂ ಅಲ್ಲಿಂದ ಅವನ ಅಂಗಿಗಳ ಕೊರಳಪಟ್ಟಿಯವರೆಗೂ ಹರಿದು ಬರುವ ಶ್ರೇಷ್ಠ ತೈಲದಂತೆಯೂ, ಹೆರ್ಮೋನ್ ಪರ್ವತದಲ್ಲಿ ಹುಟ್ಟಿ ಚಿಯೋನ್ ಪರ್ವತದ ಮೇಲೆ ಬೀಳುವ ಮಂಜಿನಂತೆಯೂ ಇದೆ. ಈ ಸೌಂದರ್ಯವನ್ನು ಊಹಿಸಿಕೊಳ್ಳ್ರಿ. ಅಲ್ಲಿ ಸಹೋದರರು ಒಂದಾಗಿರುವಲ್ಲಿ ಆಶೀರ್ವಾದವು, ಜೀವವು ಸದಾಕಾಲ ಇರಬೇಕೆಂದು ಯೆಹೋವನು ತಾನೇ ಆಜ್ಞಾಪಿಸಿದ್ದಾನೆ. ಇಂಗ್ಲಿಷ್ನಲ್ಲಿ ಬರೀ 2 ವಾಕ್ಯವನ್ನು ಮಾತ್ರ ಓದ್ತೇನೆ. ಬಿಹೋಲ್ಡ್ ಹೌ ಗುಡ್ and pleasant it is when brothers dwell in unity. Last vaga. For there the Lord has commanded the blessings, life forevermore. The Lord has commanded His blessings over us and life in our situations, in our life
ವೆನ್ ವಿ ಲಿವ್ ಇನ್ ಹಾರ್ಮನಿ, ಇನ್ ಯೂನಿಟಿ. ಸಹೋದರರು ಒಂದಾಗಿರುವಲ್ಲಿ ಅದು ಎಷ್ಟೋ ಒಳ್ಳೆಯದು. ಕರ್ತನಿಗೆ ಒಳ್ಳೆಯದಾಗಲ್ಲದ್ರಿಂದ, ಅವನು ಯಾವಾಗಲೂ ಒಳ್ಳೆಯ ಉನ್ನತದಲ್ಲಿರುವವನಾಗಿದ್ದಾನೆ. ಇದು ನಮಗೊಳ್ಳೆಯದು, ಎಷ್ಟೋ ರಮ್ಯವಾದದ್ದಾಗಿದೆ. ಇದು ನಮಗೆ ರಮ್ಯವಾದದ್ದು. ನಾವುಗಳು ಒಂದಾಗಿ ಬಾಳುವಲ್ಲಿ, ನಾವುಗಳು ಯೂನಿಟಿಯಲ್ಲಿ, ಹೊಂದಾಣಿಕೆಯಲ್ಲಿ ಬಾಳುವಲ್ಲಿ ನೋಡುವವರಿಗೆ ಇದು ಎಷ್ಟೋ ರಮ್ಯವಾಗಿರ್ತದೆ. ಆ ಕುಟುಂಬವನ್ನ ನೋಡ್ರಿ, ಈ ಸಭೆಯನ್ನ ನೋಡ್ರಿ ಅಂತ ಹೇಳಿ ಅವರುಗಳು ನಮ್ಮ ಬಗ್ಗೆ ಒಳ್ಳೆಯದಾಗಿ ಮಾತಾಡ್ಕೊಳ್ತಾರೆ. ಅವರಿಗೇನೊಂದು ಮೆಸೇಜ್ ಇದರಲ್ಲಿ, ನಮಗೋ ಆಶೀರ್ವಾದ, ಜೀವವು ಸದಾಕಾಲ ಇರಬೇಕೆಂದು ಕರ್ತನು ತಾನೇ ಆಜ್ಞಾಪಿಸಿದ್ದಾನೆ. ಇದು ಆತನ ಆಜ್ಞೆ. ನಿನ್ನ ಜೀವಿತ ಆಶೀರ್ವಾದದಲ್ಲಿಯೂ ಆ ಜೀವ ತುಂಬಿ ತುಳುಕುವ ಜೀವವಾಗಿ ಕರ್ತನು ಆಶೀರ್ವಾದಗಳನ್ನು ಆಜ್ಞಾಪಿಸಿದ್ದಾನೆ. ಪ್ರಶ್ನೆ ಈಗ, ಸಹೋದರರು ಒಂದಾಗಿರಬೇಕೆಂಬುದಾಗಿ ಕರ್ತನು ಹೇಳಿದ್ದಾನಲ್ಲ, ಈ ಹೊಂದಾಣಿಕೆ ಹೇಗೆ ಸಾಧ್ಯ? ನೋಡುವಾಗ ಮನೆಗಳಲ್ಲಿ ಕರ್ತನಿಗೆ ಸಾಕ್ಷಿಯಾಗಿ ಯಾವ ಕುಟುಂಬ ಅಥವಾ ಯಾವ ಸಭೆ ನಿಲ್ಲುತ್ತೆ, ಅದು ಶೋಧನೆಗೆ ಒಳಗಾಗಿ ಆಗುತ್ತೆ. ಶೋಧನೆ ಇಲ್ಲದ ಕುಟುಂಬ ಅಂತ ಹೇಳಿದ್ರೆ, ಅಥವಾ ಯಾವ ಟ್ರಬಲೇ ಇಲ್ಲ ಫ್ಯಾಮಿಲಿ, ಅಥವಾ ಯಾವ ಟ್ರಬಲೇ ಇಲ್ಲ ಚರ್ಚಲ್ಲಿ ಅಂತ ಹೇಳಿದ್ರೆ, ಅದು ಒಂದು ವೇಳೆ ಸುಳ್ಳಾಗಬಹುದೇನೋ. ಯಾಕೆಂತ ಹೇಳಿದ್ರೆ, ಎಲ್ಲ ಸಾಕ್ಷಿಗೆ ಒಂದು ತಡೆಯುಂಟು, ಒಂದು ಶೋಧನೆಯುಂಟು. ನೀನು ಕರ್ತನಿಗಾಗಿ ಸಾಕ್ಷಿಗೊಳ್ಳುವಾಗ ಅದರಲ್ಲಿ ಒಂದು ಶೋಧನೆ ಅಥವಾ ಒಂದು ತಡೆ, ಒಂದು ಅಪೋಸಿಷನ್ ಇದ್ದೇ ಇರುತ್ತೆ. When a church or a family tries to be a good testimony or a good witness for the Lord Jesus Christ, or an evangelical movement, that family or the church will be opposed. It will go through certain testing. It will go through certain opposition. ಇದಿದ್ದೇ ಇರುತ್ತೆ ವಿಶ್ವಾಸಿಗಳು. ಅದರಿಂದಾಗಿ ಕರ್ತನು ತಾನೇ ಹೇಳಿದ್ದಾನೆ, ನೀವುಗಳು ಒಂದಾಗಿರ್ರಿ. ನೀವುಗಳು ಒಂದಾಗಿರುವಲ್ಲಿ ಆಶೀರ್ವಾದವನ್ನು ನಾನೇ ಆದೇಶಿಸುತ್ತೇನೆ, ನಾನೇ ಆಜ್ಞಾಪಿಸುತ್ತೇನೆ. When you live in harmony, when you live in unity, I will command blessings and life to come over you. ಈಗ ನಾವುಗಳು ನೋಡಬೇಕಾದ್ರೆ, ಕರ್ತನಿಗೆ ನಾವುಗಳು ಹೊಂದಾಣಿಕೆಯಲ್ಲಿಯೂ ಯೂನಿಟಿಯಲ್ಲಿಯೂ ನಾವುಗಳು ಕುಟುಂಬವೇ ಆಗಿರಲಿ, ನೀನು ಬಾಳುತ್ತಿರುವ ಕುಟುಂಬವೇ ಆಗಿರಲಿ, ಅಥವಾ ನಾವುಗಳೆಲ್ಲರೂ ಸೇರಿರುವ ಈ ಸಭೆಯಾಗಿರಲಿ, ಒಂದಾಗಿರಬೇಕಾದ್ರೆ ಒಂದು ವಿಷಯವನ್ನು ನಾವುಗಳು ಗಮನಿಸಬೇಕಾಗ್ತದೆ. ಯೋಹಾನ 12:24 ವಾಕ್ಯವನ್ನು ನಾವುಗಳು ನೋಡೋಣ ಇದೇ ಸಮಯದಲ್ಲಿ. ಐ ವಿಲ್ ರೀಡ್ ಟು ಯು John 12. In English it is 23, in Kannada it is 24. 24ನೇ ವಾಕ್ಯವನ್ನು ಓದ್ತೇನೆ. ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ಗೋಧಿಯ ಕಾಳು ಭೂಮಿಯಲ್ಲಿ ಬಿದ್ದು ಸಾಯದಿದ್ದರೆ ಒಂದೇ ಆಗಿ ಉಳಿಯುವುದು, ಸತ್ತರೆ ಬಹಳ ಫಲ ಕೊಡುವುದು. ಅದು ಒಂದಾಗಿ ಉಳಿದು ಬಿಡುತ್ತದೆ, ಅದು ಸಾಯದಿದ್ದರೆ. ಬಟ್ ನೆಲಕ್ಕೆ ಹಾಕಲ್ಪಟ್ಟಾಗ, ಭೂಮಿಗೆ ಹಾಕಲ್ಪಟ್ಟಾಗ ಆ ಗೋಧಿಯ ಕಾಳು ಕತ್ತಲೆಯಲ್ಲಿಯೂ ಅಂಧಕಾರದಲ್ಲಿಯೂ ಪ್ರವೇಶಿಸಿ ಒಬ್ಬನೇ ಇರುವ ಆ ಗೋಧಿಯ ಕಾಳು ಸತ್ತು ಅದರಿಂದ ಒಂದು ಹೊಸ ಜೀವ ಹುಟ್ಟುತ್ತೆ. A new life comes when the grain of wheat falls to the ground and it will die. When it dies, a new life will come out. ಈಗ ಪ್ರಶ್ನೆ, for every death there is a life. ನಾವು ಸಾಯುವಾಗ ಒಂದು ಹೊಸ ಜೀವ, ಸಾಯದಿದ್ದರೆ ಹೊಸ ಜೀವವಿಲ್ಲ. ಏನೋ ಒಂದು ಸಾಯಬೇಕು, ಆಗ ಏನೋ ಒಂದು ಹೊಸ ಜೀವ ಕಾಣಿಸ್ಕೊಳ್ಳುತ್ತೆ. When something dies in your life, then a new life will show up. What must die is the question. ಏನ್ ಸಾಯ್ಬೇಕು ನಮ್ಮಲ್ಲಿ? ಅದೇ ಪ್ರಶ್ನೆ. ನಮ್ಮಲ್ಲಿ ಸಾಯುವಂಥದ್ದಾಗಿದೆ ನಮ್ಮ ಸ್ವಾರ್ಥ. ನಾವುಗಳು ಪಾಪವನ್ನು ಸಾಯಿಸ್ಲಿಕ್ಕಾಗಲ್ಲ. ಯಾಕೆ ಹೇಳ್ರಿ? ಪಾಪ ಕ್ಷಮೆ ಹೊಂದುತ್ತೆ, ಪಾಪದ ಕಾರ್ಯ ನಾಶವಾಗುತ್ತೆ, ಪಾಪವನ್ನು ನಾವುಗಳು ಜಯಿಸ್ತೇವೆ. ಪಾಪ ನಮ್ಮ ಮೇಲೆ ಬಲಹೀನನಾಗಿ ಒಂದು ದಿವಸ ನಾವುಗಳು ಕಂಪ್ಲೀಟ್ ಆಗಿ ಅದರ ಮೇಲೆ ಜಯವನ್ನು ಸಾಧಿಸುವವರಾಗಿದ್ದೇವೆ. ಆದರೆ ಈಗ ನಾವುಗಳು ಸಾಯಿಸಲಿಕ್ಕೆ ಕರ್ತನು ಹೇಳಿರುವಂಥದ್ದೇನು? ನಮ್ಮ ಸ್ವಾರ್ಥವನ್ನು. ಯು ಡಿನೈ ಯೋರ್ ಸೆಲ್ಫ್. ನಿನ್ನ ಸ್ವಾರ್ಥವನ್ನು ನಿರಾಕರಿಸು. ನಿನ್ನನ್ನು ನೀನು ನಿರಾಕರಿಸದಿದ್ದರೆ ನನ್ನನ್ನು ಹಿಂಬಾಲಿಸಲಾರಿ. ದಿನೇ ದಿನೇ ನನ್ನನ್ನು ಹಿಂಬಾಲಿಸಬೇಕಾದ್ರೆ ದಿನೇ ದಿನೇ ನಿನ್ನ ಸ್ವಾರ್ಥವನ್ನು ನೀನು ನಿರಾಕರಿಸತಕ್ಕದ್ದಾಗಿದೆ.
every day you must deny yourself and follow him daily on a regular basis. Every day, every day, every day. This must happen. It's an ongoing effort. It doesn't stop when you commit your life to Christ. ಯೇಸುವಿಗೆ ನಿನ್ನ ಜೀವಿತವನ್ನು ಒಪ್ಪಿಸಿಕೊಟ್ಟ ಕೂಡಲೇ ಆ ಕಥೆ ಮುಗಿತು ಎನ್ನುವ ಹಾಗಿಲ್ಲ. ಈ ಸ್ವಾರ್ಥ ನಮ್ಮಲ್ಲಿ ಇರುವವರೆಗೆ ಈ ಹೋರಾಟ ಇದ್ದೇ ಇರ್ತದೆ. ದಿನೇ ದಿನೇ ನಾವುಗಳು ನಮ್ಮನ್ನು ನಿರಾಕರಿಸಿ ನಾವುಗಳು ಸಾಯಿಸಬೇಕು. When you put to death your flesh, the new life will begin. ಆಗ ನಾವುಗಳು ಫ್ಯಾಮಿಲಿಯಾಗಿಯೇ ಇರಲಿ, ಸಭೆಗಳಾಗಿಯೇ ಇರಲಿ, ಯಾವ ವ್ಯತ್ಯಾಸವನ್ನು ಗಮನಿಸುವುದಿಲ್ಲ. ಯಾಕೆ? ಸತ್ತಿದ್ದೇವಲ್ಲ. When you are dead, you will not notice any of those things which will disturb you and cause division. It doesn't work anymore that way when you are dead. But when you are alive, ನನಗೇನ್ ಇದರಿಂದ, ನನಗೇನ್ ಲಾಭ ಇದರಿಂದ, ನನಗ್ಯಾಕೆ ಹೀಗಾಯಿತು, ನಾನು ಎನ್ನುವ ಒಂದು ಸ್ವಾರ್ಥ ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡುವಾಗ ನಾವುಗಳು ಸಹೋದರರಲ್ಲಿ ವೈಮನಸ್ಸು, ಬೇಸರಿಕೆ, ಹೊಂದಾಣಿಕೆ ತಪ್ಪಿ ಜೀವಿಸುವವರಾಗಿದ್ದೇವೆ. ಈಗ ಪ್ರಶ್ನೆ ಏನೆಂಬುದಾಗಿ ನಾವುಗಳು ನೋಡುವಾಗ, ಈ ಸ್ವಾರ್ಥ ನಮ್ಮಲ್ಲಿ ಕಾರ್ಯ ಮಾಡುವುದರಿಂದ ನಾವುಗಳು ಅನೇಕ ವಿಷಯಗಳನ್ನು ಗಮನಿಸ್ತೇವೆ. ಅನೇಕ ವಿಷಯಗಳು ನಮಗೆ ನೋವು ಮಾಡುತ್ತೆ. ಅನೇಕ ವಿಷಯಗಳು ನಾವುಗಳು ಸಹೋದರ ಸಹೋದರಿಯರಲ್ಲಿ ಅಸಮಾಧಾನಕ್ಕೆ ಕಾರಣವಾಗುವಂತೆ ನಾವುಗಳು ಸ್ವಾರ್ಥಕ್ಕೆ ಸತ್ತಿಲ್ಲದೆ ಹೋದರೆ, ನಮ್ಮನ್ನು ನಿರಾಕರಿಸದೆ ಹೋದರೆ, ಇವೆಲ್ಲವೂ ನಮ್ಮ ಗಮನದಲ್ಲಿರುತ್ತೆ. ನಾವುಗಳು ಈ ರೀತಿಯಾಗಿ ರಿಯಾಕ್ಟ್ ಆದಾಗ ಅದು ಡಿವಿಷನ್ಸ್ಗಳಿಗೆ ಕಾರಣವಾಗುತ್ತೆ, ಅಥವಾ ನಾವುಗಳು ಒಂದಾಗಿರ್ಲಿಕ್ಕೆ ಸಾಧ್ಯವಾಗಲ್ಲ. ಐ ಆಮ್ ಟೆಲಿಂಗ್ ಯು ದ ಸೇಮ್ ಟು ಯು. When you do not deny yourself and your flesh is still active, when you're very sensitive about your flesh or your own self, then anything that goes on around you can cause disturbance. It will bring you a self-consciousness where it says, oh, something happened to me, people are talking against me, or this is happening, that is happening. You keep noticing so many things around you, and you will be one fine day a partaker in that particular problematic situation which causes the division. May it be a family, may it be your church. ಇದು ನಮ್ಮ ಕುಟುಂಬವೇ ಆಗಿರಲಿ ಅಥವಾ ನಮ್ಮ ಸಭೆಯೇ ಆಗಿರಲಿ, ಸಹೋದರ ಸಹೋದರಿಯರ ಮಧ್ಯೆ ಗಲಾಟೆ ತಂದಿಡುವಂತೆ ಸೈತಾನ ಏನೋ ಒಂದು ಕಾರ್ಯ ಮಾಡಿ ಅದನ್ನ ಮುರಿಯುವುದಕ್ಕೂ ನಾಶ ಮಾಡುವುದಕ್ಕೂ ಪ್ರಯತ್ನಿಸ್ತಾನೆ. ಆದರೆ ಅಂಜದಿರು, ಪಾತಾಳದ ಬಲಗಳು ನಮ್ಮ ಸಭೆಗೆ ವಿರುದ್ಧವಾಗಿ ಅಥವಾ ಕ್ರಿಸ್ತೇಸುವು ಸ್ಥಾಪಿಸಿರುವ ಸಭೆಯ ವಿರುದ್ಧವಾಗಿ ಜಯಿಸುವ ಅಧಿಕಾರವಿಲ್ಲ. ಜಯ ನಮಗೆ. ಯಾಕೆ? ಈ ಸತ್ಯವೇದದಲ್ಲಿ ನಮಗೆ ಪ್ರಿನ್ಸಿಪಲ್ಸ್ ದೇವರೇ ಒದಗಿಸಿಟ್ಟಿದ್ದಾನೆ. ನಾವುಗಳು ಒಂದಾಗಿರುವಲ್ಲಿ ಆಶೀರ್ವಾದಗಳನ್ನು ತಾನೇ ಆಜ್ಞಾಪಿಸಿದ್ದೇನೆ ಎಂಬುದಾಗಿ ದೇವಾದಿ ದೇವನೇ ಹೇಳುವವನಾಗಿದ್ದಾನೆ. ಅಲ್ಲಿ ಆಶೀರ್ವಾದಗಳುಂಟು. ಅದೇ ರೀತಿಯಲ್ಲಿ ನಾವುಗಳು ನೋಡುವಾಗ, when we live in harmony or unity, the Lord himself has commanded blessings over your life over your family and your church. That church will be full of life. Yes. That family will be full of life. And this is what we are going to meditate this morning. Let us know this. The cost, ಬೆಲೆ, ಈ ಹೊಂದಾಣಿಕೆಗೆ ಬೆಲೆ ಅಥವಾ ಈ ಒಂದು ಯೂನಿಟಿಗೆ ಬೆಲೆ ಯಾವುದು ಅಂತ ಹೇಳಿದ್ರೆ ಸೆಲ್ಫ್ ಡಿನೈಯಲ್. ನಮ್ಮ ಸ್ವಾರ್ಥ ಸಾಯಬೇಕು. ನಾವು ನಮ್ಮ ಸ್ವಾರ್ಥವನ್ನು ನಿರಾಕರಿಸಬೇಕು ಆನ್ ಎ ಡೈಲಿ ಬೇಸಿಸ್. ಯಾರಿಗೆ ಇದರಲ್ಲಿ ತೊಂದರೆ ಏನಿಲ್ಲ, ಟ್ರಬಲ್ ಇಲ್ಲ, ಭಾರವಿಲ್ಲ, ಏನು ಇಲ್ಲ. ಅವನ ಆಜ್ಞೆಗಳು ನಮಗೆ ಹಗುರವೇ. ಇದರಲ್ಲಿ ಯಾವ ಒಂದು ಬಾಧೆಯೂ ಇಲ್ಲ. ನಾವುಗಳು ಏನೋ ಇದು ಹೇಗಪ್ಪ ಪಾಲಿಸೋದು, ನಾವುಗಳು ಹೇಗೆ ನಮ್ಮ ಸ್ವಾರ್ಥವನ್ನು ನಿರಾಕರಿಸೋದು, ಹೇಗೆ ಸಾಧ್ಯವಿದು, ನಮಗೆ ಏನೇನೋ ಅಟ್ಯಾಚ್ಮೆಂಟ್ಸ್ ಇದೆಯಲ್ಲ, ಸ್ವಾರ್ಥವನ್ನು ನಿರಾಕರಿಸೋದು ಹೇಗೆ? ಹೌ ಕೆನ್ ಐ ಡಿನೈ ಮೈ ಸೆಲ್ಫ್, ಹೌ ಕೆನ್ ಐ ಪುಟ್ ಮೈ ಸೆಲ್ಫ್ ಟು ಡೆತ್? ನಾವುಗಳೀಗ ಹಾಡುದುವಲ್ಲ, ನಾವು ಆತನೊಡನೆ ಸತ್ತಿದ್ದರೆ ಆತನೊಡನೆ ಬಾಳುವೆವು, ಸಹಿಸಿಕೊಳ್ಳುವುದಾದರೆ ಆತನೊಡನೆ ನಾವುಗಳು ಆಳುವೆವು ಎಂಬುದಾಗಿ ನಾವುಗಳು ನೋಡುದುವಲ್ಲ. ಅದೇ ರೀತಿಯಲ್ಲಿ ನಾವುಗಳು ಈ ಧ್ಯಾನದಲ್ಲಿ ದಿಕ್ಕು ತಪ್ಪದೆ ಮುಂದುವರಿಯೋಣ ವಿಶ್ವಾಸಿಗಳೇ. ಈ ಧ್ಯಾನ ಪ್ರತಿ ಫ್ಯಾಮಿಲಿಗೆ, ಪ್ರತಿ ಸಭೆಯ ಸದಸ್ಯರಿಗೆ ಅವಶ್ಯವಾದಂತ ಒಂದು ವಿಷಯ. ವೆರಿ ಸಿಂಪಲ್, ಆದರೆ ಇದರಲ್ಲಿ ಆಶೀರ್ವಾದವಿದೆ. ನಿನ್ನ ಜೀವಿತಕ್ಕೆ ಆಶೀರ್ವಾದ ಬೇಕು ಎನ್ನುವ ಆಸೆ ನಿನಗಿಲ್ವಾ? ನಿನ್ನ ಫ್ಯಾಮಿಲಿಯಲ್ಲಿ ಆಗಲಿ, ನಿನ್ನ ಸಭೆಯಲ್ಲಾಗಲಿ ಜೀವ ಇರಬೇಕೆನ್ನುವ ಆಸೆ ನಿನಗಿಲ್ವಾ?
ಹಾಗಿರುವಾಗ ನಾವುಗಳು ಸೇರಿಕೊಳ್ಳೋಣ, ನಾವುಗಳಿದರಲ್ಲಿ ಒಪ್ಪಿಕೊಳ್ಳೋಣ. ಹೌದು, ಯಾವುದೇ ಒಂದು ಸನ್ನಿವೇಶಗಳಾಗಿರಲಿ, ಏನೇ ಆಗಿರಲಿ, ನಾನು ನನ್ನ ಸ್ವಾರ್ಥವನ್ನು ನಿರಾಕರಿಸಿ, ನನಗೆ ಯಾವುದೇ ಒಂದು ಶೋಧನೆಗಳಾಗಲಿ, ತಡೆಗಳಾಗಲಿ, ಹೋರಾಟಗಳು ಯಾವುದೇ ಬಂದರೂ ಸಹ ನಾನು ಅದನ್ನು ಗಮನಿಸೋಲ್ಲ. ನಾನು ಅದನ್ನು ಜಯಿಸಿಕೊಂಡು ಮುಂದಕ್ಕೆ ಹೋಗ್ತೇನೆ, ತಲೆ ಬಿಸಿ ಮಾಡ್ಕೊಳ್ಳಲ್ಲ. ಏಸು ನನಗಿದ್ದಾನಲ್ಲ, ದೇವರಾತ್ಮನ ಬಲ ನನ್ನಲ್ಲುಂಟಲ್ಲ, ಕ್ರಿಸ್ತ ಯೇಸುವಿನ ಪುನರುತ್ಥಾನದ ಬಲ, ದೇವರಾತ್ಮನ ಬಲ ನನ್ನಲ್ಲುಂಟಲ್ಲ, ನಾನು ಮುಂದುವರಿಯುವೆ ಎಂಬುದಾಗಿ ನಾವುಗಳು ತೀರ್ಮಾನ ಮಾಡಿಕೊಂಡು ಮುಂದುವರಿಯೋಣ ವಿಶ್ವಾಸಿಗಳು. ವೆರಿ ಸಿಂಪಲ್. ಡಿವಿಷನ್ಸ್ ಆಗಲಿ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳಿಗಾಗಲಿ, ಅಥವಾ ಮನಸ್ತಾಪಗಳಿಗಾಗಲಿ, ಬೇರೆ 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 ರೀತಿಯ ಗಾಯ ಮಾಡುವಂಥ ವಿಷಯಗಳು, ನೀನು ಒಡಕಿಗೆ ಕಾರಣನಾಗದೆ ಒಡಕಿನಲ್ಲಿ ನಿಂತುಕೊಂಡು ಪ್ರಾರ್ಥಿಸುವವನಾಗಿರು. ನೀನು ಬಿರುಕಿಗೆ ಕಾರಣನಾಗದೆ ಬಿರುಕಿನಲ್ಲಿ ನಿಂತುಕೊಂಡು ಪ್ರಾರ್ಥಿಸುವವನಾಗಿರು. Don't be a reason for the crack, for the gap. You be a person to stand in the crack or in the gap to pray. That will bless unity. ಈ ಒಂದು ಹೊಂದಾಣಿಕೆ ಎನ್ನುವಂಥದ್ದನ್ನು ನಾವುಗಳು ಪಾಲಿಸುವಲ್ಲಿ ನಿನ್ನ ಜೀವಿತ ಆಶೀರ್ವಾದ ತಪ್ಪದು ವಿಶ್ವಾಸಿಯೇ. ಇದು ನನ್ನ ಬಯಕೆ, ನನ್ನ ಪ್ರಾರ್ಥನೆ. ಬೆಥೆಲ್ ನನ್ನ ಸಹೋದರ ಸಹೋದರಿಯರ ಮನೆಗಳು ಸಭೆಯಾಗಿ ಸೇರಿ ಬರುವ ಕೂಟಗಳಲ್ಲಿ ಬೆಥೆಲ್ ಸಭೆ ಆಶೀರ್ವಾದದಲ್ಲಿ ಜೀವಿಸಬೇಕಾದ್ರೆ ನಾವುಗಳು ಒಂದಾಗಿರಬೇಕು. ಯಾವುದನ್ನೋ ಮನಸ್ಸಿಗೆ ತಗೊಳ್ಬೇಡ, ಯಾವ ಮನಸ್ತಾಪವನ್ನು ಎಂಟರ್ಟೈನ್ ಮಾಡಬೇಡ. ಯೇಸು ಹೇಳಿದ್ದಾನಲ್ಲ, ಸ್ವಾರ್ಥಕ್ಕೆ ಸಾಯಿ ಅಂತ. ನಮ್ಮ ಸ್ವಾರ್ಥಕ್ಕೆ ಸಾಯೋಣ. ಈ ಸ್ವಾರ್ಥವನ್ನು ಹೊತ್ತುಕೊಂಡು ಗುರಿ ಮುಟ್ಟದೆ ಹೋಗುವುದು ಎಷ್ಟು ದೊಡ್ಡ ತಪ್ಪಾಗ್ತದೆ ವಿಶ್ವಾಸಿಗಳೇ. Just for the reason of yourself to miss the mark, it is such a great loss. We will not pay that huge price to miss the mark. Rather, we will pay the price to put self to death. That's the cost. ಅದು ಕ್ರಯ. ನಾವುಗಳು ಕಟ್ಟತಕ್ಕ ಕ್ರಯ ನಮ್ಮ ಸ್ವಾರ್ಥ ಸಾಯುವಂತೆ ಮಾಡುವಂಥದ್ದು. ಹೇಗೆ? ಸುಮ್ಮನಿದ್ ಬಿಡ್ರಿ. ಯಾರೇನಾದ್ರೂ ಹೇಳಿದ್ರೆ ಸುಮ್ಮನಿದ್ ಬಿಡಿ, ಪರವಾಗಿಲ್ಲ. ಹೇಗೋ ಸತ್ತಿದ್ದೇನಲ್ಲ, ಏನೋ ಹೇಳಿದ್ದಾನಲ್ಲ, ಪರವಾಗಿಲ್ಲ ಬಿಡ್ರಿ, ಸಹಿಸಿಕೊಂಡಿರೋಣ. ನಾಳೆ ದೇವರಾತ್ಮ ನಿನ್ನಲ್ಲಿ ಮಾತನಾಡುವ ದೇವರಾತ್ಮ ಅವನಲ್ಲಿಯೂ ಮಾತಾಡಲ್ವಾ? ಸಮಾಧಾನಕ್ಕೆ ಕಾರಣವಾಗಲ್ವ? ಸೈಲೆಂಟ್ ಆಗಿದ್ಬಿಡ್ರಿ. ವೆರಿ ಸಿಂಪಲ್. ಮಾತು ಬೆಳೆದ್ರೆ, ಮಾತನ್ನ ಮುಂದುವರೆಸಿದ್ರೆ ಮನಸ್ತಾಪ, ಬೇಸರಿಕೆ, ಜಗಳ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬೇಡ. ನಾವುಗಳು ಸಮಾಧಾನಕ್ಕೆ ಕಾರಣರಾಗಿರೋಣ. ಸಹೋದರರು ಒಂದಾಗಿರ್ಲಿಕ್ಕೆ ಬೈಬಲ್ ಹೇಳಿದೆ. ನಾವುಗಳು ಒಂದಾಗಿರ್ಲಿಕ್ಕಾಗಿ ನಾವುಗಳು ಮುಂದುವರಿಯೋಣ. ಇನ್ನೊಂದ್ಸಾರಿ ನಾನಿದನ್ನ ಓದ್ಲಿಕ್ಕಿದ್ದೇನೆ. ಆಹಾ, ಸಹೋದರರು ಒಂದಾಗಿರುವುದು ಎಷ್ಟೋ ಒಳ್ಳೆಯದು, ಎಷ್ಟೋ ರಮ್ಯವಾದದ್ದು. ನಮಗೆ, ಆತನಿಗಲ್ಲ, ನಮಗೆ. ಆಗ ಅಲ್ಲಿ ಆಶೀರ್ವಾದವು, ಜೀವವು ಸದಾಕಾಲ. ದೀರ್ಘಾಯುಷ್ಯ ಬೇಕು, ಒಳ್ಳೆಯ ಅಭಿವೃದ್ಧಿ ಬೇಕು, ಆಶೀರ್ವಾದ ಬೇಕು. ನಿನ್ನ ಎಜುಕೇಶನ್ ಆಗಿರಲಿ, ಫೈನಾನ್ಸ್ ಆಗಿರಲಿ, ಅಥವಾ ನಿನ್ನ ಆತ್ಮೀಕ ವಿಷಯವಾಗಿರಲಿ, ಆಶೀರ್ವಾದ ಎಲ್ಲ ಏರಿಯಾಗಳಲ್ಲಿ ಬೇಕಾಗಿದೆ ನಮಗೆ. ಯು ನೀಡ್ ಬ್ಲೆಸ್ಸಿಂಗ್ ಇನ್ ಎವ್ರಿ ಏರಿಯಾ ಆಫ್ ಯುವರ್ ಲೈಫ್. ಡು ಯು ವಾಂಟ್ ದಟ್? ದೆನ್ ದ ಲಾರ್ಡ್ ವಿಲ್ ಕಮಾಂಡ್ ದಟ್ ಬ್ಲೆಸ್ಸಿಂಗ್ ಅಂಡ್ ಲೈಫ್ ಓವರ್ ಯುವರ್ ಫ್ಯಾಮಿಲಿ ಅಂಡ್ ಯುವರ್ ಚರ್ಚ್ when you live in harmony, when you live in unity. ನಾವುಗಳು ಒಂದಾಗಿರುವಲ್ಲಿ ಕರ್ತನು ತಾನೇ ಈ ಆಶೀರ್ವಾದವನ್ನು, ಜೀವವನ್ನು ಸದಾಕಾಲ ನಿನಗಿರಬೇಕೆಂಬುದಾಗಿ ಯೆಹೋವನೇ ಆಜ್ಞಾಪಿಸುತ್ತಾನೆ. ಇದು ನಮ್ಮ ನೆನಪಿನಲ್ಲಿರಲಿ, ನಮ್ಮ ಧ್ಯಾನದಲ್ಲಿರಲಿ. ಇದು ನಿನ್ನ ಎಫರ್ಟ್ ಆಗಿರಲಿ. ಈ ಒಂದು ಲಾಕ್ಡೌನ್ ಹಾಲಿಡೇಸ್ ನಮಗೆ ಒಳ್ಳೆಯ ಅವಕಾಶ. ನಾವುಗಳು ಇದನ್ನ ಎಕ್ಸಸೈಸ್ ಮಾಡ್ಬೋದು. ಯಾಕಂತ ಹೇಳಿದ್ರೆ ಫ್ಯಾಮಿಲಿ ಎಲ್ಲ ಆಚೆ ಹೋಗುವಾಗ ಎಲ್ಲೆಲ್ಲ ಮನೆ ಒಳಗೆ ಇದ್ದೇವೆ. ಆಗ ನಾವುಗಳು ಈ ಒಂದು ಪ್ರೀತಿ ಸಮಾಧಾನವನ್ನು ನಾವುಗಳು ಅಭ್ಯಾಸಿಸಿಕೊಳ್ಳುವುದಕ್ಕೆ ಒಳ್ಳೆಯ ಅವಕಾಶ. ಲೆಟ್ ನಥಿಂಗ್ ಸ್ಟಾಪ್ ಯು ಫ್ರಮ್ ಎಂಟರಿಂಗ್ ಇನ್ ಟು ದಿಸ್ ಬ್ಲೆಸ್ಸಿಂಗ್ ಆಫ್ ಸಾಮ್ 133. 133ರ ಆಶೀರ್ವಾದಕ್ಕೆ ಪ್ರವೇಶಿಸದಂತೆ ನಿನ್ನನ್ನು ಯಾರು ತಡೆಯಕೂಡದು ವಿಶ್ವಾಸಿಯೇ. ಇದು ಕರ್ತನ ಆದೇಶವಾಗಿದೆ. ಪ್ರಾರ್ಥಿಸೋಣವಾ? ತಂದೆಯಾದ ದೇವರೇ, ಈ ಭಾನುವಾರದ ಬೆಳಗಿನ ಆರಾಧನೆಯ ಸಮಯದಲ್ಲಿ ನಾವುಗಳು ಹೀಗೆ ಕೂಡಿ ಬಂದು ಮನೆಗಳಲ್ಲಿ ಆರಾಧನೆಯನ್ನು ತಪ್ಪಿಸದೆ, ನಾವುಗಳು ಕೂಡಿ ಬರುವಂಥದ್ದನ್ನು ತಪ್ಪಿಸದೆ, ನಿನ್ನ ಸನ್ನಿಧಾನದಲ್ಲಿ ಆರಾಧನೆಯಲ್ಲಿಯೂ, ಸ್ತುತಿ ಸ್ತೋತ್ರದಲ್ಲಿಯೂ, ಕೃತಜ್ಞತೆಯಲ್ಲಿಯೂ, ವಾಕ್ಯದ ಧ್ಯಾನದಲ್ಲಿಯೂ ಪಾಲ್ಗೊಂಡಿದ್ದೇವಯ್ಯ. ನಿನ್ನ ಸ್ವರ ನಮ್ಮೊಬ್ಬೊಬ್ಬರಿಗೂ ಅವಶ್ಯವಯ್ಯ. ನನ್ನ ಸ್ವರ ಕೇಳುತ್ತಿರುವ ಪ್ರತಿ ಕುಟುಂಬಗಳು, ಪ್ರತಿ ಸದಸ್ಯರು, ಸಭೆಯ ಸದಸ್ಯರು ಕರ್ತನೆ, ಈ ಹೊಂದಾಣಿಕೆ ಹಾಗೂ ಒಂದಾಗಿ ಬಾಳುವಂತ ಈ ಒಂದು ನಿನ್ನ ಕೃಪೆಯನ್ನು ಅಭ್ಯಾಸಿಸುವಂತೆಯೂ, ನೀನು ಸೂಚಿಸಿರುವ ದಿವ್ಯ ಆಶೀರ್ವಾದಗಳು, ಜೀವವು ನಮ್ಮ ಕುಟುಂಬಗಳಲ್ಲಿಯೂ
ನಮ್ಮ ಸಭೆಯಲ್ಲಿಯೂ ಕಂಡು ಬರುವಂತೆ ಈ ನನ್ನ ಧ್ವನಿಯ ಕೇಳಿಸುವಿಕೆಯಲ್ಲಿರುವ ಪ್ರತಿಯೊಬ್ಬರಲ್ಲಿಯೂ ಈ ನಿನ್ನ ಕೃಪೆ ಮುಂದುವರಲಿ. ದೇವರಾತ್ಮನೇ, ನಮ್ಮಲ್ಲಿರುವ ಎಲ್ಲಾ ವ್ಯತ್ಯಾಸಗಳನ್ನು, ಮನಸ್ತಾಪಗಳನ್ನು, ಬೇಸರಿಕೆಗಳನ್ನು, ಕಹಿಯನ್ನು ಕರ್ತನು ತಾನು ತೆಗೆದು ಹಾಕುವಂತೆ ಪ್ರಾರ್ಥಿಸುತ್ತಿದ್ದೇವೆ. ಇದಕ್ಕೆ ನಾವುಗಳು ಒಪ್ಪುವಂತೆ ನಮ್ಮ ಹೃದಯವನ್ನು ಶೋಧಿಸುವವನೇ, ಹೇಗೆ ಗೋಧಿಯ ಕಾಳು ನೆಲದಲ್ಲಿ ಬಿದ್ದು ಸತ್ತಾಗ ಮಾತ್ರವೇ ಹೊಸ ಜೀವಕ್ಕೆ ಅದು ಕಾರಣವಾಗುತ್ತದೋ, ನಮ್ಮ ಸ್ವಾರ್ಥ ಇಲ್ಲಿಗೆ ಸಾಯಲಿ ಎಂಬುದಾಗಿ ಪ್ರಾರ್ಥಿಸ್ತೇವೆ. ವಿ ಸ್ಪೀಕ್ ಡೆತ್ to our self, the very self, the governing point over the flesh. Let it die in Jesus' name. ಏಸಯ್ಯ, ಈ ಸ್ವಾರ್ಥವನ್ನು ಎಬ್ಬಿಸುವಂತ ಈ ಕಾರ್ಯಗಳು ನಮ್ಮಲ್ಲಿ ಸಾಯುವಂತೆ ಪ್ರಾರ್ಥಿಸುತ್ತಿದ್ದೇವಯ್ಯ. ನಾವುಗಳು ನಿನ್ನಲ್ಲಿ ಸತ್ತಾಗ ಮಾತ್ರವೇ ಹೊಸ ಜೀವಕ್ಕೆ ಕಾರಣರಾಗುತ್ತೇವೆ. ಆ ಹೊಸ ಜೀವದಿಂದ ಮಾತ್ರವೇ ಇತರರಿಗೆ ಆಶೀರ್ವಾದ ಎಂಬುದನ್ನು ನಾವುಗಳು ತಿಳಿದುಕೊಂಡಿದ್ದೇವಯ್ಯ. ಇದನ್ನು ನಾವುಗಳು ಬಿಟ್ಟು ಕೊಡದಂತೆ, ಸೈತಾನನ ಯಾವ ಕುತಂತ್ರಗಳಿಗೂ ನಾವುಗಳು ಏಮಾರದಂತೆ ಏಸಯ್ಯ ನಿನ್ನ ಕೃಪೆಗೆ ನಾವುಗಳು ಒಳಬರುತ್ತಿದ್ದೇವಯ್ಯ. ಡಿಕ್ಲೇರಿಂಗ್ ಡೆತ್ ಓವರ್ ಅವರ್ ಸೆಲ್ಫ್, ನಮ್ಮ ಸ್ವಾರ್ಥದ ಮೇಲೆ ನಾವುಗಳು ಜಯವನ್ನು ಘೋಷಿಸುತ್ತಾ, ಈ ಸ್ವಾರ್ಥಕ್ಕೆ ಮರಣ ಎಂಬುದಾಗಿ ಘೋಷಿಸುತ್ತಾ ನಿನ್ನಲ್ಲಿ ಎದ್ದೇಳುವವರಾಗಿದ್ದೇವೆ. ಈ ಸ್ವರ ಕೇಳುವ ಪ್ರತಿಯೊಬ್ಬರ ಮನೆಗಳಲ್ಲಿಯೂ ಸಭೆಗಳಲ್ಲಿಯೂ ಕರ್ತನೆ ಜೀವ, ಆಶೀರ್ವಾದ ಒಬ್ಬೊಬ್ಬರನ್ನು ಹಿಂಬಾಲಿಸಲಿ. ಶುಭವು, ಕೃಪೆಯು ನಮ್ಮ ಜೀವಿತವನ್ನು ಹಿಂಬಾಲಿಸಲಿ. ಯೇಸುವೆ, ನಿನ್ನ ಕೃಪೆ ನಮ್ಮೊಬ್ಬೊಬ್ಬರ ಮೇಲಿರುವುದರಿಂದಾಗಿ ಇನ್ನು ಕೆಲವೇ ದಿನಗಳಲ್ಲಿ ಈ ಲಾಕ್ಡೌನ್ ಅನ್ನು ನಾವುಗಳು ದಾಟ್ಲಿಕ್ಕಿದ್ದೇವಯ್ಯ. ಅಲ್ಲಿಂದ ನಾವುಗಳು ಯಥಾರ್ಥವಾಗಿ ನಿನ್ನ ಕೃಪೆಯಲ್ಲಿ ಸಭೆಯಾಗಿ ಸೇರಿ ನಾವುಗಳು ಆರಾಧನೆಗೂ ಮುಂದುವರಿಯುವವರಾಗಿದ್ದೇವೆ. ಅಲ್ಲಿಯವರೆಗೆ ನಮ್ಮನ್ನು ನೋಡಿಕೊಂಡಾತನೇ, ನಮ್ಮೆಲ್ಲ ಅಗತ್ಯತೆಗಳನ್ನು ನೆರವೇರಿಸಿಕೊಟ್ಟಾತನೇ, ನಿನಗೆ ಸ್ತೋತ್ರದೊಡನೆ ಸ್ತುತಿಯೊಡನೆ ಯೆಹೋವ ಈರೆ ನಮ್ಮನ್ನು ನೋಡಿಕೊಂಡು ಎನ್ನುವ ಸಾಕ್ಷಿಯೊಡನೆ, ನಮ್ಮ ಅಗತ್ಯತೆಗಳನ್ನೆಲ್ಲ ನೋಡಿಕೊಂಡು ಎನ್ನುವ ಸಾಕ್ಷಿಗಳೊಡನೆ, ಸ್ತುತಿಯೊಡನೆ ಸ್ತೋತ್ರದೊಡನೆ ಈ ಆರಾಧನಾ ಕೂಟವನ್ನು ಯೇಸುವಿನ ಪರಿಶುದ್ಧವಾದ ನಾಮದಲ್ಲಿ ಮುಗಿಸುತ್ತಿದ್ದೇವೆ ನಮ್ಮ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿ, ಯೇಸು ಕ್ರಿಸ್ತನ ಕೃಪೆ, ದೇವರಾತ್ಮನಲ್ಲಿರುವ ಪ್ರೀತಿ, ಸಂತೋಷ, ಸಮಾಧಾನ, ಅನ್ಯೋನ್ಯತೆ ಇಂದಿಗೆಂದಿಗೂ ನಮ್ಮೊಂದಿಗಿರಲಿ. ಆಮೇನ್. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಿದ್ದಾನೆ. ಸ್ಟೇ ಬ್ಲೆಸ್ಡ್.